ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಭೆ ಮುಗಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಗುಸುಗುಸು ಶುರುವಾಗಿದೆ. ಇದೀಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಬೆಂಗಳೂರಿಗೆ ಬಂದಿದ್ದಾರೆ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಮೌನವಾಗಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಗರದತ್ತ ಪ್ರಯಾಣವನ್ನು ಬೆಳೆಸಿದ್ರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಸುರ್ಜೇವಾಲಾ. ನಿನ್ನೆಯ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಭಾಗವಹಿಸಿದ್ರು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆದಂತಹ ಅವರಿದ್ದಂತಹ ಸಭೆ, ಸಿದ್ದರಾಮಯ್ಯನವರಿದ್ದಂತಹ ಸಭೆ, 1-to-1 ಸಭೆಗಳಾಯ್ತಲ್ಲ, ಆ ಸಭೆಗಳಲ್ಲಿ ಅವರು ಭಾಗವಹಿಸಿದ್ರು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಸುದ್ದಿಗಳು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ವಾಟ್ ನೆಕ್ಸ್ಟ್? ಯಾರು ಮುಖ್ಯಮಂತ್ರಿ ಆಗ್ತಾರೆ? ಸರ್ಕಾರದ ಭಾಗವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಯಾರನ್ನು ಆಯ್ಕೆ ಮಾಡಬೇಕು? ಏನು ಎತ್ತ ಅಂತ ಶಾಸಕಾಂಗ ಸಭೆ ಆಗಬೇಕು. ಅದಾದ ನಂತರ ಅಲ್ಲಿ ಶಾಸಕರ ಅಭಿಪ್ರಾಯಗಳು ಏನಾಗಿರುತ್ತೆ, ಏನು ಎತ್ತ, ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಇವೆಲ್ಲರ ಮೇಲ್ವಿಚಾರಣೆಗಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಆಗಿದೆ. ರಾಜ್ಯಪಾಲರ ಭೇಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಯ ಕೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಗೆ ಸಿದ್ದರಾಮಯ್ಯನವರು ಸಮಯ ಕೇಳಿದ್ರ ಅನ್ನೋ ಪ್ರಶ್ನೆ. ನಾಳೆ ಬೆಳಗ್ಗೆ 10:30 ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ನಾಳೆ ಬೆಳಗ್ಗೆ. ಅದಾದ ನಂತರ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ. ಆದರೆ ಈ ಕ್ಷಣದ ತನಕ ಸಮಯ ಅವಕಾಶವನ್ನ ಗವರ್ನರ್ ಕೊಟ್ಟಿಲ್ಲ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದರು ದೆಹಲಿಯ ಸಭೆಗಳ ನಂತರ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಮಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಮುಖಭಾವವೇ ಹೇಳ್ತಾ ಇತ್ತು. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಸಿದ್ದರಾಮಯ್ಯನವರು, ಕೇವಲ ನೆಹರು ಅವರ ಬಗ್ಗೆ ಮಾತನಾಡಿ ಹೊರಟು ಹೋದರು. ನಾಳೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ, ನಾಳೆ ಮಾತನಾಡ್ತೀನಿ ಅಂತ ಹೇಳಿದ್ರು ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಚಪ್ಪ, ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ? ರಾಜ್ಯಪಾಲರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಅಂತ ಸಿದ್ದರಾಮಯ್ಯನವರು. ಪ್ರವೀಣ್, ಈಗಾಗಲೇ ಎಲ್ಲರಿಗೂ ತಿಳಿದಂಥ ವಿಷಯ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತ ಕಾರಣಕ್ಕೋಸ್ಕರ ರಾಜಭವನವನ್ನು ಅಥವಾ ಲೋಕಭವನವನ್ನು ಕದ ತಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಮಯಾವಕಾಶನ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯಪಾಲರಿಗೆ ನಾಳೆ ಬೆಳಗ್ಗೆ 10:30ರಿಂದ 11 ಗಂಟೆ ಒಳಗಾಗಿ ಸಮಯಾವಕಾಶನ ಕೊಡಿ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಅದು ಇನ್ನೂ ಸಹ ರಾಜಭವನದಿಂದ ರಾಜ್ಯಪಾಲರ ಲಭ್ಯತೆ ಮತ್ತು ಸಮಯಾವಕಾಶ ನಿಗದಿ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಒಂದು ಸಂದೇಶ ಮುಖ್ಯಮಂತ್ರಿ ಕಚೇರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ತಲುಪಿಲ್ಲ. ಹಾಗಾಗಿ ರಾಜ್ಯಪಾಲರು ನಾಳೆ ಲಭ್ಯತೆ ಇದ್ದಾರೋ ಇಲ್ವೋ ಅಂತ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅದಾದ ನಂತರ ಮೋಸ್ಟ್ಲಿ ಸಂಜೆ ವೇಳೆಗೆ ರಾಜ್ಯಪಾಲರ ಲಭ್ಯತೆನ ಪರಿಗಣಿಸಿ ಮಧ್ಯಾಹ್ನದ ಮೇಲೆ 3 ಗಂಟೆ ಅಥವಾ 4 ಗಂಟೆ ಮೇಲೆ ರಾಜ್ಯಪಾಲರ ಲಭ್ಯತೆ ಸಿಗಬಹುದು ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಮುಖ್ಯಮಂತ್ರಿಗಳು ಅಲ್ಲಿ ತೆರಳಿ ಅವರಿಗೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ. ಈಗ ನಾಳೆ ಬೆಳಗ್ಗೆ ಉಪಹಾರ ಕೂಟ ಕರೆದಿರುವಂಥ ಮುಖ್ಯಮಂತ್ರಿಗಳು ಇಲ್ಲಿ ಸಚಿವರ ಜೊತೆ ಚರ್ಚೆ ನಡೆಸಿ ಉಪಹಾರ ಕೂಟವನ್ನು ಮುಗಿಸಿ ಸಚಿವರಿಗೆಲ್ಲ ಧನ್ಯವಾದ ತಿಳಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ಎಲ್ಲರ ಮುಂದೆ ಮಂಡಿಸಿ ನಂತರ ನೇರವಾಗಿ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ತೆರಳಿ ಅವರು ರಾಜೀನಾಮೆ ಸಲ್ಲಿಕೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಲೋಕಭವನದ ಮುಂದೆನೇ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಾಧ್ಯತೆ ಇತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್ ಬಹುತೇಕ ಕಡಿಮೆ ಆಗಿದೆ. ಯಾಕಂದರೆ ಅದು ಸಮಯಾವಕಾಶನ ನಿಗದಿ ಮಾಡೋದೇ ಕಾರಣಕ್ಕೋಸ್ಕರ ಮೋಸ್ಟ್ಲಿ ಮಧ್ಯಾಹ್ನ ಅಥವಾ 3 ಗಂಟೆ 4 ಗಂಟೆ ನಂತರ ರಾಜ್ಯಪಾಲರು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಈಗ ರಾಜ್ಯಕ್ಕೆ ಇನ್ನು KACCಯ ಕಾರ್ಯದರ್ಶಿಯಾಗಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನವಾಗಿದೆ. ನಾಳೆ ಬೆಳಗ್ಗೆ KC ವೇಣುಗೋಪಾಲ್ ಬರ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ನಾಯಕರು ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ
ಶಾಸಕಾಂಗ ಪಕ್ಷ ಸಭೆಯನ್ನು ಕರೀತಾರೆ. ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಒಂದು ಕಾದು ನೋಡಬೇಕಾಗಿದೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಬಹುತೇಕ ಹಿರಿಯ ಶಾಸಕರುಗಳು ಹಿರಿಯ ಸಚಿವರುಗಳು ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವ ಅಥವಾ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ, ನೀವೇ ಏಕಾಏಕಿ ರಾಜೀನಾಮೆ ನಿರ್ಧಾರವನ್ನು ಕೈಗೊಂಡಿದ್ದಾದಲ್ಲಿ ನಾವು ನಿಮ್ಮನ್ನು ನಂಬ್ಕೊಂಡಿದ್ದೀವಿ, ನಿಮ್ಮನ್ನು ಏನು ಆಶ್ರಯರಾಗಿದ್ದೇವೆ, ನಮ್ಮ ಸ್ಥಿತಿಗತಿಗಳು ಏನು, ನಮಗೆ ನೀವು ಒಂದು ರೀತಿ ಧೈರ್ಯವನ್ನು ತುಂಬಿ ನಮ್ಮ ದಡ ಸೇರಿಸಿ ಅಂತ ಕೆಲವರು ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅನಿವಾರ್ಯ ಇದ್ದಂಥವ್ರು ಮನವಿಯನ್ನು ಮಾಡಿದರೆ, ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಈ ನಿರ್ಣಯವನ್ನು ಕೈಗೊಳ್ಳಬೇಡಿ ಅಂತ ಕೆಲವರು ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ ವಿ ದೇಶಪಾಂಡೆ ಅವರು ಅಂತೇಳಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ನೀವು ಅಂತ ಹೇಳುವಂಥ ಒಂದು ಕೆಲಸವನ್ನು ಸಹ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಹೇಳ್ತಾರಂಥದ್ದು, ಈಗಾಗಲೇ ಹಿಂದೆಯೇ ಇದರ ಅವಕಾಶವನ್ನು ನಾನು ರಾಜೀನಾಮೆ ಕೊಡಬೇಕಾಗಿತ್ತು, ವಿಧಾನಮಂಡಲದ ಸದನ ಇತ್ತು, ಬಜೆಟ್ ಅಧಿವೇಶನ ಇತ್ತು, ಈ ಒಂದು ಪಂಚರಾಜ್ಯಗಳ ಚುನಾವಣೆ ಇತ್ತು, ಉಪಚುನಾವಣೆ ಇತ್ತು, ಈ ಒಂದು ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿರಲಿಲ್ಲ. 2.5 ವರ್ಷ ಸಮಯಾವಕಾಶ ಇತ್ತು. ಇಂದ ರಾಹುಲ್ ಗಾಂಧಿ ಅವರು ಸೂಚಿಸಿದಂತೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಅನ್ನೋದನ್ನ ನಾನೇ ಸ್ವತಃ ಎಲ್ಲರ ಮುಂದೆಯೂ ಸಹ ಹೇಳಿದ್ದೇನೆ. ಹಾಗಾಗಿ ಈಗ ರಾಜೀನಾಮೆ ಕೊಡುವಂಥ ವಿಚಾರದಿಂದ ಹಿಂದೆ ಸರಿಯೋ ಪ್ರಯತ್ನ ಇಲ್ಲ, ಅದು ಶೋಭೆನೂ ತರೋದಿಲ್ಲ ಅಂತ ಅನ್ನೋದನ್ನ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದೆ. ಅದು ಸ್ವಾಭಾವಿಕವಾಗಿ ಆ್ಯಸ್ ಎ ಸ್ಟೇಟ್ಮನ್ ಆಗಿ ಅಥವಾ ಪೊಲಿಟಿಷಿಯನ್ ಆಗಿ ಅವರ ನಿರ್ಣಯಗಳು ಸಮರ್ಥ ಮತ್ತು ಸೂಕ್ತವಾಗಿದೆ. ಆದರೆ ಅವರ ಬೆಂಬಲಿಗರು, ಕಾರ್ಯಕರ್ತರು, ಶಾಸಕರು, ಸಚಿವರುಗಳು ಹೇಳ್ತಾರಂಥದ್ದು, ನೀವು ಏಕಾಏಕಿ ನಿರ್ಣಯವನ್ನು ನಿನ್ನೆ ದೆಹಲಿಗೆ ಹೋಗಿದ್ರೆ ಆದಷ್ಟು ದಿಢೀರಂತ ಸಚಿವ ಸಂಪುಟ ಪುನರಚನೆ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡ್ರೆ ನೀವು ರಾಜೀನಾಮೆ ಕೊಡುವಂಥ ನಿರ್ಣಯವನ್ನು ತೆಗೆದುಕೊಂಡು ಬಂದಿರೋಂಥದ್ದು ನಮಗೆಲ್ಲ ಆಘಾತವಾಗಿದೆ. ಹಾಗಾಗಿ ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಇರ್ಬೋದು, ನಮ್ಮ ಸ್ಥಾನಮಾನಗಳ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಈಗ ಆತಂಕ ಆಗಿದೆ. ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂತ ಒಂದು ಆತಂಕವನ್ನು ಮುಖ್ಯಮಂತ್ರಿ ಮುಂದುಗಡೆ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರ ನಿಲುವಿನಲ್ಲಿ ಅಚಲರಾಗಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ. ಈ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಬರುವಂಥ ಶಾಸಕರನ್ನು, ಸಚಿವರುಗಳನ್ನು ಒಂದು ಶಾಸಕರ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಏನು ಮೊನ್ನೆ ತಾನೇ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ತೆರಳಿದ ಸಂದರ್ಭದಲ್ಲಿ ಸುಮಾರು 20-30ಕ್ಕೂ ಹೆಚ್ಚು ಜನ ಶಾಸಕರು ಸಹಿಯನ್ನು ಹಾಕಿದರು. ಈಗ ಅದರ ಸಹಿ ಸುಮಾರು 60-70 ಸಂಖ್ಯೆ ಏರಿದೆ. ಯಾಕಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ನಂತರ ಶಾಸಕಾಂಗ ಪಕ್ಷ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಬಹುಮತ ಯಾರಿಗೆ ದೊರೆಯುತ್ತದೋ ಅವ್ರನ್ನ ಶಾಸಕಾಂಗ ನಾಯಕರಾಗಿ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದೆ. ಅಂದರೆ ಪರಮೇಶ್ವರ್ ಅವ್ರನ್ನ ಬಹುಮತದ ಮೂಲಕ ಆಯ್ಕೆ ಮಾಡಬೇಕು, ಯಾವುದೇ ಕಾರಣಕ್ಕೂ DCM ಅವ್ರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬಾರ್ದು ಅಂತ ನಾವು ಒಂದು ಹೊಸ ದಾಳವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇದೆಯೋ ಇಲ್ವೋ, ಸಿದ್ದರಾಮಯ್ಯ ಹೇಳ್ತಾರೆ ನಾನು ರಾಜೀನಾಮೆ ಕೊಡ್ತೇನೆ, ನೆಕ್ಸ್ಟ್ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆದರೆ ಪರಮೇಶ್ವರನ ಆಯ್ಕೆ ಮಾಡ್ಕೊಂಡ್ರೆ ನಾನೇನು ಅಭ್ಯಂತರ ಇಲ್ಲ ಅಂತ ಒಂದು ಹೇಳ್ತಿದ್ದಾರೆ. ಆದರೆ ಮಾತುಕತೆ ಪ್ರಕಾರ, ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ, ಹಿಂದೆ ನಡೆದ ಚುನಾವಣೆ ಪ್ರಕಾರ ಅಥವಾ ಬೇರೆ ಬೇರೆ ಎಲ್ಲ ಬೆಳವಣಿಗೆ ಗಮನಿಸಿದೆ, ಅದರಲ್ಲಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆ ಆಗಿದೆ. ಸಿದ್ದರಾಮಯ್ಯ ಕೆಳಗಿಳಿದ ನಂತರ ಅವರು ಉತ್ತರಾಧಿಕಾರಿಯಾಗಿ DCM ಅವರು ಅಥವಾ DK ಶಿವಕುಮಾರ್ ಆಗ್ತಾರೆ ಅಂತ ಅನ್ನೋದು ಜನಜನಿತ ಮಾತು. ಸಾರ್ವಜನಿಕ ವಲಯದು ಅದೇ ಕೇಳ್ತಾ ಇರೋದು, ಸಿದ್ದರಾಮಯ್ಯವರು ಅಧಿಕಾರದ ಕೆಳಗೆ ಇಳಿಲಿ, DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಲಿ. ಅವರು ಸಹ ಪಕ್ಷಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಹಣವನ್ನು ಖರ್ಚು ಮಾಡಿದ್ದಾರೆ, ಹಿಂದೆ ಜೈಲ್ಗೂ ಹೋಗಿದ್ದಾರೆ, ಅಂಥವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಡಿಮ್ಯಾಂಡನ್ನು ತುಂಬ ಜನರು ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಏನು ಚರ್ಚೆ ಸಾಗ್ತಾ ಇದೆ ಮತ್ತು ಆ ನಿಟ್ಟಿನಲ್ಲೂ ಸಹ ಪಕ್ಷ ಸಾಗ್ತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆ ಇದೇ ಒಂದು ಸಂದರ್ಭದಲ್ಲಿ ಸದುಪಯೋಗ ಮಾಡಿಕೊಂಡು ಪರಮೇಶ್ವರ್ ಅವ್ರನ್ನ CM ಮಾಡಬಹುದು ಅಥವಾ CM ಆಗಲಿ ಅಂತ ಒಂದು ಲೆಕ್ಕಾಚಾರಗಳು ಕೆಲವು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಇದುವರೆಗೆ ಏನು ದಲಿತ CM ಬಗ್ಗೆ ಕೇಳ್ತಾ ಇತ್ತು, ಆದರೆ ದಲಿತ CMನ ಚರ್ಚೆ ಬರೆದಿದ್ದರೂ ಸಹ ಚರ್ಚೆಯನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧುವಾಗುತ್ತೆ, ನಿಜಕ್ಕೂ ಅದು ಫಲಪ್ರದ ಆಗುತ್ತಾ, ಅಥವಾ ನಾಳೆ ನಡೆಯುವ ಅಥವಾ ಶುಕ್ರವಾರ ನಡೆಯುವಂಥ ಶಾಸಕಾಂಗ ಸಭೆ ಇದೆ, ಆ ಸಭೆಯಲ್ಲಿ ಇವರು ಕೊಡುವಂಥ ಹೇಳಿಕೆಗಳು ಅಥವಾ ಶಾಸಕಾಂಗದ ಯಾರಿಗೆ ಬಹುಮತ ಇದೆ ಅವ್ರನ್ನ ನೀವು ಶಾಸಕ ಸಂಘದ ನಾಯಕರಾಗಿ ಆಯ್ಕೆ ಮಾಡಿ ಅಂತ ಅನ್ನೋದನ್ನು ಸೂಚಿಸಲಿಕ್ಕೆ ಶಾಸಕರಿಗೆ ಅವಕಾಶ ಇದೆಯಾ ಇಲ್ವಾ ಅಥವಾ ಒನ್ ಲೈನ್ ಅಜೆಂಡಾ ಎರಡು ಥರ ಇದೆ. ಒಂದು ಎಲೆಕ್ಟೆಡ್, ಇನ್ನೊಂದು ಸೆಲೆಕ್ಟೆಡ್ ಅಂತ. ಈಗಾಗಲೇ DCM DK ಶಿವಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಲಾಗಿದೆ. ಆದರೆ ಇವರೆಲ್ಲ ಕೇಳ್ತಾ ಇರೋದು ಎಲೆಕ್ಟ್ ಮಾಡಿ ಅಥವಾ ಆಯ್ಕೆ ಮಾಡಿ ಅಂತ ಅನ್ನೋದನ್ನ ಶಾಸಕರು ಕೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧುವಾಗುತ್ತೆ, ನಿಜಕ್ಕೂ ಶುಕ್ರವಾರ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಇವೆಲ್ಲವೂ ಸಹ ಸಾಧ್ಯವಾಗುತ್ತಾ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ CM ಸಿದ್ದರಾಮಯ್ಯನವರ ನಿವಾಸ ಬಹುತೇಕ ಒಂದು ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಇನ್ನೂ ನಾಳೆ ಬರುವಂಥ ಸಾಧ್ಯತೆ ಇರೋ ಕಾರಣಕ್ಕೋಸ್ಕರ ಅವರ ನಿವಾಸದಲ್ಲಿ ಕಾರ್ಯಕರ್ತರು, ಬೆಂಬಲಿಗರು ಬಂದು ಅವರ ನಿವಾಸದಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡುವಂಥ ಕೆಲಸ ಮಾಡ್ತಾರೆ. DK ಶಿವರಾಜ್ ಅವರು ಡೆಲ್ಲಿಯಿಂದ ವಾಪಸ್ ಬಂದ ನಂತರ ಅವರ ನಿವಾಸದ ಬಳಿ ಸಹ ಕಾರ್ಯಕರ್ತರು, ಬೆಂಬಲಿಗರು ಅವರನ್ನ ಭೇಟಿ ಮಾಡಿ ಅವರಿಗೆ ಶುಭಾಶಯ ಕೋರುವಂಥ ಅಥವಾ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಟ್ಟು 2-3 ಕಡೆಗಳಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಮತ್ತು ಇನ್ನೊಂದು ಇದಕ್ಕಿಂತ ಮಹತ್ವದ ಬೆಳವಣಿಗೆ ಅಂತಂದರೆ,
ಅಹಿಂದ ಏನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಅಂತ ಮಧುಸೂದನ್ ನಾಯ್ಕ್ ಅವರು ಇಂದು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಸಮೀಕ್ಷೆ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಅನ್ನೋದನ್ನು ತೀರ್ಮಾನ ಕೈಗೊಂಡಿದ್ದಾರೆ. ಮೋಸ್ಟ್ಲಿ 4 ಗಂಟೆ ಮೇಲ್ ನಂತರ ಮುಖ್ಯ ಕಾರ್ಯದರ್ಶಿ ಅವ್ರನ್ನ ವಿಧಾನಸೌಧದಲ್ಲಿ ಭೇಟಿ ಮಾಡಿ ಅವರಿಗೆ ವರದಿಯನ್ನು ಸಲ್ಲಿಸ್ಬೋದು. ಇದು ರಾಜಕೀಯ ಬೆಳವಣಿಗೆಯಲ್ಲಿ ಮಹತ್ವದ ಘಟ್ಟಕ್ಕೆ ಕಾರಣ ಆಗ್ಬೋದು. ಯಾಕಂತಂದರೆ ಈ ಹಿಂದೆ ಜಾತಿ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಅದರ ಸಮೀಕ್ಷಾ ವರದಿಗಳು ಲೀಕ್ ಆಗಿತ್ತು. ಅದರಲ್ಲಿ ಲಿಂಗಾಯತರು ಇರ್ಬೋದು ಅಥವಾ ಒಕ್ಕಲಿಗರಿರ್ಬೋದು ಅಥವಾ ಅಲ್ಪಸಂಖ್ಯಾತರಿರ್ಬೋದು ಬೇರೆ ಬೇರೆ ಸಮುದಾಯಗಳ ಜನಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಲಾಗಿತ್ತು. ಅದರ ನಂತರ ಅದು ರಾಜಕೀಯ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಸಮುದಾಯಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಹಲವಾರು ಮಠಾಧೀಶರು ಇದು ವಿರುದ್ಧ ಹೋರಾಟಕ್ಕೂ ಹಿಡಿದ್ರು, ಸಮುದಾಯಗಳು ಹೋರಾಟಕ್ಕೆ ಹಿಡಿದ್ರು, ಹಾಗಾಗಿ ಸಂಘಟನೆಗಳ ಹೋರಾಟಕ್ಕೆ ಹಿಡಿದು ಇವೆಲ್ಲವೂ ಸಹ ಸಾಕಷ್ಟು ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಿತ್ತು. ಹಾಗಾಗಿ ಈಗಲೂ ಸಹ ಈ ಒಂದು ವರದಿನ ತೆಗೆದುಕೊಂಡು ಅದನ್ನು ಅಂಗೀಕಾರ ಮಾಡ್ತಾರೆ ಅಥವಾ ಕೇವಲ ವರದಿಯನ್ನು ಸ್ವೀಕಾರ ಮಾಡಿ ಸುಮ್ಮನಾಗ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಒಂದು ವರದಿಗೂ ಜಾತಿ ಸಮೀಕ್ಷೆಗೂ ಸಹ ಕಾಂಗ್ರೆಸ್ನಲ್ಲಿ ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಂತ ಶಾಮನೂರು ಶಿವಶಂಕರಪ್ಪನವರು ವಿರೋಧ ವ್ಯಕ್ತಪಡಿಸಿದರು. ಆಮೇಲೆ ಬಹುತೇಕ ಲಿಂಗಾಯತ ಮಠಾಧೀಶರಿರ್ಬೋದು ಅಥವಾ ಬ್ರಾಹ್ಮಣ ಸಮುದಾಯದ ಮಠಾಧೀಶರಿರ್ಬೋದು, ಒಕ್ಕಲಿಗರ ಸಮುದಾಯದ ಮಠಾಧೀಶರು ಸಹ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನೀವು ಮಾಡ್ತಿರುವಂಥ ಸಮೀಕ್ಷೆ ಸಮರ್ಥನೀಯವಾಗಿಲ್ಲ. ಹಲವಾರು ಸಮೀಕ್ಷೆ ಸುಮಾರು 30-40% ಮನೆಗಳಿಗೆ ರೀಚ್ ಆಗಿಲ್ಲ. ಸಮುದಾಯಗಳ ಮನೆಗಳನ್ನು ತಲುಪಲಿಲ್ಲ. ಹಾಗಾಗಿ ಮನೆಗಳನ್ನು ಮ್ಯಾಪಿಂಗ್ ಮಾಡೋದಿರ್ಬೋದು, ಸಮೀಕ್ಷೆ ಮಾಡೋದಿರ್ಬೋದು ಸಮರ್ಥವಾಗಿ ಆಗಿಲ್ಲ ಅಂತ ಆರೋಪವನ್ನು ಮಾಡ್ತಾಯಿದ್ರು. ಹಾಗಾಗಿ ಇಂತಹ ಅಪೂರ್ಣ ವರದಿಯನ್ನು ಮುಂದಿಟ್ಟುಕೊಂಡು ಸರ್ಕಾರ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡುವ ಅಥವಾ ಕೋಮು ಭಾವನೆಯನ್ನು ಕೆರಳಿಸುವಂಥ ಅಥವಾ ಇಂಥ ಸಮುದಾಯ ಜಾಸ್ತಿ ಇದೆ, ಇಂಥ ಸಮುದಾಯ ಕಡಿಮೆ ಇದೆ ಅಂತ ಅನ್ನೋದನ್ನು ತೋರಿಸುವ ಮೂಲಕ ಎಲ್ಲೋ ಒಂದು ಕಡೆ ರಾಜಕೀಯ ಲಾಭ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಅಂತ ಒಂದು ಆರೋಪ ಇತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಇಂದು ವರದಿಯನ್ನು ಒಂದು ಸ್ವೀಕಾರ ಮಾಡಿ ಒಂದು ವೇಳೆ ಪರೋಕ್ಷವಾಗಿ ಲೀಕೇಜ್ ಮಾಡಿ ಅಥವಾ ಅದನ್ನು ಯಾರಿಗೂ ಒಂದು ದತ್ತಾಂಶಗಳನ್ನ ಬೇರೆ ಅಗತ್ಯ ಇದ್ದವ್ರಿಗೆ ಬಿಡುಗಡೆ ಮಾಡೋ ಮೂಲಕ ಒಂದಷ್ಟು ಏನು ಮಾಹಿತಿಗಳನ್ನ ತಿರುಚುವಂಥ ಅಥವಾ ಅದನ್ನು ದುರುಪಯೋಗ ಮಾಡಿಕೊಂಥ ಕೆಲಸವನ್ನು ಸಹ ಈ ಸಂದರ್ಭದಲ್ಲಿ ಮಾಡುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಒಂದು ಕಡೆ CM ಸಿದ್ದರಾಮಯ್ಯನವರ ರಾಜಕೀಯ ಏನು ಇತಿಹಾಸ ಅಥವಾ ರಾಜಕೀಯ ಇಷ್ಟು ವರ್ಷಗಳ ಕಾಲ ನಡೆದು ಬಂದ ಹಾದಿ ಏನಿದೆ, ಬಹುತೇಕ ರಾಜಕೀಯ ಸಂಧ್ಯಾಕಾಲದ ಸಿದ್ದರಾಮಯ್ಯ ಸರಿತಾ ಇದ್ದರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ತಮ್ಮ ರಾಜಕೀಯ ಜೀವನದ ಉತ್ತುಂಗ ಸ್ಥಿತಿಗೆ ಏರುವ ನಿಟ್ಟಿನಲ್ಲಿ ಅವರು ಸಹ ಪ್ರಯತ್ನ ಮಾಡ್ತಾರೆ. ನಾಳೆ ಬೆಳಗ್ಗೆ ಅವರು ಡಿ.ಸಿ.ಎಂ ಅವರು ದೆಹಲಿಯಿಂದ ಬರುವಂಥವ್ರು ನೇರವಾಗಿ ಸಿದ್ದರಾಮಯ್ಯರ ನಿವಾಸ ಕಾವೇರಿಗೆ ಬಂದು ಉಪಹಾರ ಕೂಟದಲ್ಲಿ ಅವರು ಭಾಗವಹಿಸ್ತಾರೆ. ಅದಾದ ನಂತರ ಅವರು ಅಧ್ಯಯನ ಮಟ್ಟಕ್ಕೆ ಭೇಟಿ ನೀಡಿ ಒಂದು ಶುಭ ಮುಹೂರ್ತವನ್ನು ನಿಗದಿ ಮಾಡಿ ಅಂತ ಒಂದು ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಒಂದಷ್ಟು ಕಲರ್ಫುಲ್ ಬೆಳವಣಿಗೆ ನಡೀತವೆ. ಅದೇ ರೀತಿ ಸಿದ್ದರಾಮಯ್ಯ ನಿವಾಸದಲ್ಲಿ ಒಂದು ರೀತಿ ಬೇಸರ, ಆತಂಕ, ದುಗುಡ, ದುಃಖ, ದುಮ್ಮಾನದ ಒಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಪ್ರವೀಣ್, ರಾಜಪ್ಪ, ನೀವು ಅವಾಗಲೇ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ಬಣದ ಶಾಸಕರೆಲ್ಲ ಯಾರ್ಯಾರು ಬರ್ತಾರೆ ಅವರ ಸಹಿ ಸಂಗ್ರಹಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಇದು ಸಿದ್ದರಾಮಯ್ಯನವರ ಬಣದ ಕತೆ ಆಯಿತು. ಡಿ.ಕೆ. ಶಿವಕುಮಾರ್ ಬಣದವರು ಏನು ಮಾಡ್ತಿದ್ದಾರೆ ಈ ವಿಚಾರದಲ್ಲಿ? ಆ್ಯಂಡ್ ಈ ವಿಚಾರದಲ್ಲಿ ಹೈಕಮಾಂಡ್ ನಿಲುವೇನಿದೆ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತಕ್ಕೆ ಹಾಕೋದು ಅಥವಾ ಆನ್ಲೈನ್ ತೀರ್ಮಾನ ಮಾಡುವಂಥ ಪ್ರಯತ್ನ ಹೈಕಮಾಂಡ್ ಆಲೋಚನೆ ಇದೆಯೋ? ಏನಾಗ್ತಿದೆ ಈ ಬೆಳವಣಿಗೆಯಲ್ಲಿ? ಪ್ರವೀಣ್ ನಾನು ಈಗಾಗಲೇ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಡಿ.ಕೆ. ಶಿವಕುಮಾರದಲ್ಲಿ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ. ಯಾಕಂದರೆ ಅವ್ರನ್ನ ಪಕ್ಷ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಂತ ನೀವು ಮುಖ್ಯಮಂತ್ರಿ ಆಗಬೇಕು ಅಥವಾ ಅಧಿಕಾರ ಹಂಚಿಕೆ ಸೂತ್ರ ಪ್ರಕಾರ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ಟರೆ ನೇರವಾಗಿ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಅವರ ಬೆಂಬಲಿಗ ಶಾಸಕರು ಬಹುತೇಕ ಖುಷಿಯಾಗಿದ್ದಾರೆ. ನಾಳೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಬಂದರೆ ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಲಿಕ್ಕೆ ಏರ್ಪೋರ್ಟಿಂದ ಅವರ ನಿವಾಸ ತನಕ ಸಾಕಷ್ಟು ಏನು ತಯಾರಿ ಮಾಡ್ಕೊಳ್ಬೇಕು ಅಥವಾ ಸೆಲೆಬ್ರೇಷನ್ ಮಾಡಬೇಕು ಎಲ್ಲದಕ್ಕೂ ಸಹ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಎರಡನೇ ವಿಷಯ, ನೀವು ಇವೆಲ್ಲವೂ ಸಹ ಇತ್ಯರ್ಥ ಆಗೋದು ಶಾಸಕಾಂಗ ಸಭೆಯಲ್ಲಿ ಯಾರು ಆಗಬೇಕು ಯಾರು ಆಗಲ್ಲ ಅಂತ. ಮೊದಲನೇದಾಗಿ ಪಕ್ಷದ ವರಿಷ್ಠರು ಸೂಚನೆ ಕೊಡ್ತಾರೆ, ಇಂಥವ್ರನ್ನ ಶಾಸಕಾಂಗದ ನಾಯಕರಾಗಿ ಸೂಚಿಸ್ತೇವೆ ಅಂತ ಯಾರಾದರೂ ಒಬ್ಬರು ಹೆಸರನ್ನು ಸೂಚಿಸ್ತಾರೆ, ಉಳಿದಂಥವ್ರು ಅದನ್ನು ಅನುಮೋದನೆ ಕೊಡ್ತಾರೆ. ಹೀಗಾಗಿ ಉಳಿದಂಥ ಶಾಸಕರು ಸಹ ಅನುಮೋದನೆ ಕೊಡುವಂಥ ಸಂದರ್ಭದಲ್ಲಿ ಡಿ.ಸಿ.ಎಂ ಅವ್ರನ್ನೂ ಸಹ ಹೇಳ್ಬೋದು ಅಥವಾ ಬೇರೆ ಯಾರ ಹೆಸರನ್ನು ಉಲ್ಲೇಖ ಮಾಡ್ಬೋದು. ಅದರ ಸಂಖ್ಯಾಬಲವನ್ನು ಆಧಾರವಾಗಿಟ್ಕೊಂಡು ಆ ನಿರ್ಧಾರ ಕೈಗೊಳ್ಬೋದು. ಇನ್ನು ಡೀಟೇಲ್ಸ್ಗೆ ಥ್ಯಾಂಕ್ ಯು. 2013 ವಿಧಾನಸಭಾ ಚುನಾವಣೆ ಆದಂತಹ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಗೊಂದಲಗಳು ಬಂದಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ನಡುವೆ ವೋಟಿಂಗ್ ಆಯಿತು. ಗೌಪ್ಯ ಮತದಾನ ಆಗಿತ್ತು. ಎಲ್ಲರೂ ಅಂದ್ಕೊಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆಗೆ ಅವಕಾಶ ಸಿಗುತ್ತೆ ಅಂತ. ಆದರೆ JDS ಅನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಂಥ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹೆಚ್ಚು ಜನ ಶಾಸಕರು ತಮ್ಮ ಮತವನ್ನು ಹಾಕಿದ್ರು. ಸರಿಸುಮಾರು 70-80 ಜನ ಶಾಸಕರು ವೋಟಿಂಗ್ ಹಾಕಿದ್ರು.
ಅವತ್ತು ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತದಾನ ಏನಾಗಿತ್ತು ಆ ಮತದಾನದ ಆಧಾರದ ಮೇಲೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು. ಒನ್ಸ್ ಅಗೇನ್ ಇದೇ ವಿಚಾರದಲ್ಲಿ ಮತದಾನ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯ ಕೇಳ್ತಾರೆ. ಶಾಸಕಾಂಗ ಪಕ್ಷದ ಸಭೆಯ ಅಭಿಪ್ರಾಯ, ಹೈಕಮಾಂಡ್ನ ನಿಲುವು, ಸಿದ್ದರಾಮಯ್ಯನವರ ನಿಲುವೇನಾಗಿರುತ್ತೆ, ಎಲ್ಲದರ ಆಧಾರದ ಮೇಲೆ ಮುಂದಿನ ನಡೆ ಆಗುತ್ತೆ. ಬಹುತೇಕ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರತ್ತ ವಾಲುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನ ಬೆಳವಣಿಗೆ.